ಹಾಯ್ ಎವ್ರಿಬಡಿ, ಐ ಆಮ್ ಡಾಕ್ಟರ್ ಪ್ರದೀಪ್ ಕುಮಾರ್ ಶನಾಯಿಸಿ, ದಕ್ಷಿಣ ಕನ್ನಡ ಜಿಲ್ಲೆದ ಮತ್ತು ಉಡುಪಿ ಜಿಲ್ಲೆದ ಪ್ರಥಮ ಸಂಧಿವಾದ ಚಿಕಿತ್ಸಾ ತಜ್ಞರು ಮತ್ತು ಇಡೀ ಭಾರತ ದೇಶದ ಪ್ರಥಮ DNB ಕನ್ಸಲ್ಟೆಂಟ್ ರುಮಟಾಲಜಿಸ್ಟ್ ಮಾತಾಡ್ತಾ ಇದ್ದೇನೆ. ಈ ವಿಡಿಯೋದಲ್ಲಿ ನಮ್ಮ ಪೇಷಂಟ್ಸ್ಗಳಿಗೆ ಬರೆದು ಕೊಡೋದಂಥ ಔಷಧಿದು ಚೀಟಿ ಬಗ್ಗೆನ ಚರ್ಚೆ ಮಾಡೋಣ, ಅಥವಾ ನನ್ನ ಪ್ರಿಸ್ಕ್ರಿಪ್ಷನ್ ಬಗ್ಗೆನ ಚರ್ಚೆ ಮಾಡೋಣ. ಯಾಕೆಂದರೆ ಹಲವು ಪೇಷಂಟ್ಸ್ ನನ್ನ ಹತ್ರ ಕೇಳ್ತಾರೆ, ಸರ್ ಸಂಧಿವಾತಕ್ಕೋಸ್ಕರ ಇಷ್ಟು ಟ್ಯಾಬ್ಲೆಟ್ ತಗೊಳ್ಬೇಕಾ ಅಂತ. ಅದಕ್ಕೆ ಉತ್ತರ ಕೊಡಲಿಕ್ಕೆ ಮುಂಚೆ ನಾನು ಸಂಧಿವಾತದ ಕಾಯಿಲೆ ಬಗ್ಗೆನ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ. ಸಂಧಿವಾತದ ಕಾಯಿಲೆ ಇದ್ದವರಲ್ಲಿ ಅವರಿಗೆ ವಂಶ ಪಾರಂಪರ್ಯವಾಗಿ ಅನುವಂಶವಾಗಿ ಅವ್ರದ್ದು ಶರೀರದಲ್ಲಿ HLA DR1, HLA DR4 ಮತ್ತು ಶೇರ್ಡ್ ಒಪಿಟೋಪ್ ಅಂತ ಜೀನ್ಸುಗಳು ಸೇರಿಕೊಂಡಿರ್ತದೆ. ಈ ಜೀನ್ಸುಗಳು ಮತ್ತು ರೋಗ ನಿರೋಧಕ ಶಕ್ತಿ ಅಥವಾ ಇಮ್ಯುನಿಟಿಗೋಸ್ಕರ ಇದ್ದಿದ್ದು ಸೆಲ್ಸ್ ಸೇರಿ ಅವ್ರದ್ದು ಶರೀರದಲ್ಲಿ ಇನ್ಫ್ಲಮೇಟರಿ ರಿಯಾಕ್ಷನ್ ಡೆವಲಪ್ ಮಾಡಿಕೊಂಡ್ರೆ ಇನ್ಫ್ಲಮೇಟರಿ ಮೀಡಿಯೇಟರ್ಸ್ ಅಥವಾ ಇಂಟರ್ಲೂಕಿನ್ 1, ಇಂಟರ್ಲೂಕಿನ್ 6 ಮತ್ತು TNF ಆಲ್ಫಾದು ಪ್ರೊಡಕ್ಷನ್ ಆಗ್ತದೆ. ಸಂಧಿವಾತದ ಕಾಯಿಲೆ ಇದ್ದವರಲ್ಲಿ ಮ್ಯಾಕ್ಸಿಮಮ್ ತೊಂದರೆ ಅವರಿಗೆ ಆಗೋದು ಈ ಇನ್ಫ್ಲಮೇಟರಿ ಮೀಡಿಯೇಟ್ಸ್ನಿಂದ. ನಾನು ಬರಕೊಡೋದಂಥ ಔಷಧಿಯಲ್ಲಿ ಮೊದಲನೆಯದು, 2ನೇ ಮತ್ತು 3ನೇ ಔಷಧಿ ತನಕ ಈ ಕೆಮಿಕಲ್ ಮೀಡಿಯೇಟರ್ಸ್ನ, ಈ ಇನ್ಫ್ಲಮೇಟರಿ ಮೀಡಿಯೇಟರ್ಸ್ನ ಹೆಡ್ ಟು ಹೆಡ್ ಎನ್ಕೌಂಟರ್ ಮಾಡಲಿಕ್ಕೆ ಇದ್ದಿದ್ದು. ಇದು ಮಿಥೋಟ್ರೆಕ್ಸೈಟು, ಹೈಡ್ರಾಕ್ಸಿಕ್ಲೋರೋಕ್ವಿನ್, ಲೆಫ್ಟಿನಮೈಡ್ ಮತ್ತು ಕೆಲವೊಮ್ಮೆ ನಾವು ಟೊಫಾಸಾಟಿನ್ ಬಂದ ಔಷಧಿ ಸಹ ಬರೆದು ಕೊಡ್ತೀವಿ. ಈ ಟ್ಯಾಬ್ಲೆಟ್ನ ತಗೊಳ್ಳುವಾಗ ಕೆಲವು ಪೇಷಂಟ್ಸು ನನ್ನ ಹತ್ರ ಹೇಳೋದು ಏನಂದರೆ, ಸರ್ ಈ ಟ್ಯಾಬ್ಲೆಟ್ ತಗೊಳ್ಳುವಾಗ ಹೊಟ್ಟೆ ಉರಿ ಆಗ್ತದಂತ. ಅದಕ್ಕೆ ಚಾನ್ಸ್ ಕಮ್ಮಿ, ಯಾಕೆಂದರೆ ಈಗ ನ್ಯೂ ಜನ್ರೇಷನ್ ಔಷಧಿದು ಪ್ರಿಪರೇಷನ್ಸು ಮತ್ತು ಫಾರ್ಮುಲೇಷನ್ಸ್ ಒಳ್ಳೆದಿರ್ತದೆ. ಹಾಗಾಗಿ ಗ್ಯಾಸ್ಟ್ರೈಟಿಸ್ ಆಗಲಿಕ್ಕೆ ಇದ್ದದ್ದು ಚಾನ್ಸಸ್ ಭಾಳ ಕಮ್ಮಿ. ಅವರು ಈಗ ಹೇಳುವಾಗ ನಮಗೆ ಅದು ಇಲ್ಲ, ನಿಮಗೆ ಗ್ಯಾಸ್ಟ್ರೈಟಿಸ್ ಆಗೋದಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾವೊಂದು ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ಬರೆದು ಕೊಡ್ತೀವಿ. ಮತ್ತು ಸಂಧಿವಾತದ ಕಾಯಿಲೆ ಇದ್ದವರಲ್ಲಿ ಎಲುವುದು ಸಾಂದ್ರತೆ ಕಡಿಮೆಯಾಗಿ ಆಸ್ಟಿಯೋಪೋರೋಸಿಸ್ ಬರಲಿಕ್ಕೆ ಚಾನ್ಸಸ್ ಜಾಸ್ತಿ ಇದೆ. ಹಾಗಾಗಿ ನಾವು ಒಂದು ಕ್ಯಾಲ್ಸಿಯಂ ಮತ್ತು ವಿಟಮಿನ್ D ಕಾಂಬಿನೇಷನ್ ಇದ್ದದ್ದು ಟ್ಯಾಬ್ಲೆಟು ಮತ್ತು ತುಂಬ ಸಮಯದಿಂದ ಸಂಧಿವಾತದ ಕಾಯಿಲೆ ಇದ್ದವರಿಗೆ ನಾವು ಅಲೆನರೇಟ್ ಸೋಡಿಯಂ ಅಂತ ಟ್ಯಾಬ್ಲೆಟು 150 mg ತಿಂಗಳಿಗೊಮ್ಮೆ ತಗೊಳ್ಳಿಕ್ಕೆ ಬರೆದು ಕೊಡ್ತೀವಿ. ಇಷ್ಟು ಟ್ಯಾಬ್ಲೆಟ್ಗಳ ನಂತರ ಪೇಷಂಟ್ಗಳು ಸಂಧಿವಾತಕ್ಕೋಸ್ಕರ ಇದು ಟ್ಯಾಬ್ಲೆಟ್ ತಗೊಳ್ತಾ ಹೋಗುವಾಗ ಅವ್ರದ್ದು ಮನೆಯಲ್ಲಿ ಕೆಲವೊಮ್ಮೆ ಫಂಕ್ಷನ್ ಇರ್ತದೆ, ಅಥವಾ ಹತ್ತಿರ ಮನೆಯಲ್ಲಿ ಬುತಕೊಳ್ಳಿರ್ತದೆ. ಹಾಗೆ ಅವರಿಗೆ ಸಮಯದಲ್ಲಿ ಟ್ಯಾಬ್ಲೆಟ್ ತಗೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಅವರು ಟ್ಯಾಬ್ಲೆಟ್ ತಗೊಳ್ಳೋದು ಹತ್ತಲಾಗ್ತದೆ. ಈ ಸಮಯದಲ್ಲಿ ಅವರಿಗೆ ಬ್ರೇಕ್ ಥ್ರೂ ಪೇನ್ ಬರ್ತದೆ. ಆವಾಗ ತಗೊಳ್ಳಿಕ್ಕೆ ಔಷಧಿಗಳು, ಬಾಯಲ್ಲಿ ತಗೊಳ್ಳಿಕ್ಕೆ ಔಷಧಿಗಳು, ನೋವುದ್ದಕ್ಕೆ ಹಚ್ಚಲಿಕ್ಕೆ ಮೂಲಾಮಲನ ಬರೆದು ಕೊಡ್ತೀವಿ. ಇದೆಲ್ಲ ಸೇರಿ ನೋಡುವಾಗ ಪೇಷಂಟ್ಗಳಿಗೆ ಅನಿಸೋದು ಏನೆಂದರೆ, ಡಾಕ್ಟ್ರು ತುಂಬ ಟ್ಯಾಬ್ಲೆಟ್ ಬರೆದು ಕೊಟ್ಟಿದ್ದಾರೆ ಅಂತ. ನಾನು ಕೆಲವರ ಹತ್ರ ಹೇಳಿದ್ದು, ಈ ಟ್ಯಾಬ್ಲೆಟ್ಸ್ಗಳೆಲ್ಲ ಮ್ಯೂಚುವಲಿ ಇನ್ಕ್ಲೂಸಿವ್. ಅಂದರೆ 10 ಮತ್ತು 20 ಸೇರಿಸಿದರೆ 30, 30 ಮತ್ತು 30 ಸೇರಿಸಿದರೆ 60, 60 ಮತ್ತು 40 ಸೇರಿಸಿದರೆ 100. ಹಾಗೆ ಎಲ್ಲ ಟ್ಯಾಬ್ಲೆಟ್ಗಳು ಸೇರಿದರೆ ಮಾತ್ರ ನಿಮಗೆ ಪೂರ್ಣ ಗುಣ ಸಿಕ್ಕುವುದಂತ. ಆದರೆ ಸಹ ಕೆಲವರಿಗೆ ಎಷ್ಟು ಹೇಳಿದ್ರೆ ಸಹ ಗೊತ್ತಾಗೋದಿಲ್ಲ. ಅವರ ಹತ್ರ ನಾವು ಚಿಕನ್ ಕರಿದ ಎಕ್ಸಾಂಪಲ್ ಹೇಳೋದು. ಒಂದು ಚಿಕನ್ ಕರಿ ಆದರೆ ಅದರಲ್ಲಿ ಚಿಕನ್ ಪೀಸ್ ಇರ್ತದೆ, ಬೆಳ್ಳುಳ್ಳಿ ಇರ್ತದೆ, ಸಣ್ಣ ಈರುಳ್ಳಿ, ದೊಡ್ಡ ಈರುಳ್ಳಿ, ಜಿಂಜರ್ ಮತ್ತು ಗ್ರೀನ್ ಚಿಲ್ಲಿ, ಉಪ್ಪಿರ್ತದೆ, ಮಸಾಲೆ ಇರ್ತದೆ, ಮತ್ತು ನಾವು ನೀರು ಹಾಕ್ತೀವಿ. ಇದೆಲ್ಲ ಸೇರಿದರೆ ಮಾತ್ರ ಒಂದು ಚಿಕನ್ ಕರಿ ಆಗೋದು. ಅದರಲ್ಲಿ ಇದೊಂದು ಕಚ್ಚಾ ಚಿಕನ್ ಪೀಸು, ಒಂದೊಂದು ಜಿಂಜರು, ಒಂದು ಈರುಳ್ಳಿ, ಒಂದು ಬೆಳ್ಳುಳ್ಳಿ ತಿಂದರೆ ನಮಗೆ ಚಿಕನ್ ಕರಿ ತಿನ್ನೋದು ಟೇಸ್ಟ್ ಸಿಕ್ಕುವುದಿಲ್ಲ, ನಮಗೆ ಅಷ್ಟೊಂದು ಕಂಫರ್ಟೇಬಲ್ ಇರುವುದಿಲ್ಲ ನಾವು. ಅದೇ ರೀತಿಯಲ್ಲಿ ಒಂದು ಟ್ಯಾಬ್ಲೆಟ್ ತಗೊಂಡ್ರೆ ಮಾತ್ರ ಸಂಧಿವಾತಕ್ಕೆ ನಮಗೆ ಬೇಕಂತ ಫಲ ಸಿಕ್ಕುವುದಿಲ್ಲ. ನಾನು ಬರ್ಕೊಟ್ಟಿದ್ದು ಔಷಧಿ ಎಲ್ಲ ಸೇರಿಕೊಂಡ್ರೆ ಮಾತ್ರ ನಿಮಗೆ ಅದರದ್ದು ಪರಿಪೂರ್ಣ ಸುಖ ಸಿಕ್ಕೋದು. ಹಾಗಾಗಿ ನಾವು ತುಂಬ ಟ್ಯಾಬ್ಲೆಟ್ ತಗೊಳ್ತಾ ಇದ್ದೀವಿ, ಈ ಟ್ಯಾಬ್ಲೆಟ್ ತಗೊಂಡ ನಂತರ ನಮಗೆ ಏನಾದರೂ ಆಗ್ತದಾ ಅಂತ ಆಲೋಚನೆ ನಿಮಗೆ ಬೇಡ. ಯಾಕೆಂದರೆ ನಾನು ಮುಂದೆ ಹೇಳಿದ್ದೆ, ಮುಂಚಿನ ವಿಡಿಯೋಲಿ ಹೇಳಿದ್ದೆ, DCGಗೋಸ್ಕರ ICMR ಕ್ಲಿನಿಕಲ್ ಟ್ರಯಲ್ಸ್ ಮಾಡಿ ಮಾರ್ಕೆಟಲ್ಲಿ ಇಳಿಸೋದು ಟ್ಯಾಬ್ಲೆಟ್ಗಳಿಗೆ ಮ್ಯಾಕ್ಸಿಮಮ್ ಥೆರಾಪ್ಯೂಟಿಕ್ ಇಫೆಕ್ಟ್ ಇರೋದು, ಸೈಡ್ ಎಫೆಕ್ಟ್ ಇರಲ್ಲ ಅಂತ. ನಿಮಗೆ ಮತ್ತು ನಿಮ್ಮ ಸಂಬಂಧಿಕರಿಗೆ ಅಥವಾ ನಿಮ್ಮ ಪರಿಚಯದವರಿಗೆ ಸಂಧಿವಾತದ ಕಾಯಿಲೆ ಇದ್ದರೆ ನೀವು ಅಮೃತ ಸೆಂಟರ್ ಫಾರ್ ರುಮ್ಯಾಟಿಕ್ ಡಿಸೀಸ್ಗೆ ಬನ್ನಿ, ನಾನು ನಿಮಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತೀನಿ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.